ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ. ನಾನು ಅದನ್ನು ಇಲ್ಲಿ ಹುಬ್ಳಿ ಒಳಗೆ ಇಲ್ಲದಾರನ ನಿಖಿಲ ಇಲ್ಲ ನಾನು ಸಾತ್ವಿಕ ಇವನ್ ಲಾಸ್ಟ್ ಬ್ಲಾಗ್ ಒಳಗೆ ತೋರಿಸಿದ್ದೆ. ನಾವು ಏನು ತೋರಿಸ್ಬೇಕಂತ ಅಂತಂದ್ರೆ ಮರಾಠಿ ಗಲ್ಲಿ ಗಣಪತಿ ತೋರಿಸ್ಬೇಕಂತ ಈಗ ಗೈಸ್. ನೀವು ಮರಾಠಿ ಗಲ್ಲಿಗೆ ನಮ್ಮಂಗೆ ಬರಬೇಡ್ರಿ, ನಮ್ಮಂಗೆ ಖಾಲಿ ಇದ್ರೆ ಬರ್ರಿ. 11th ಡೇ ಬರ್ಬೇಕು ಗೈಸ್. 11th ಡೇ ಎಲ್ಲ ಫುಲ್ ಬ್ಲಾಕ್ ಆಗಿರುತ್ತೆ. ಈ ರೋಡ ಇಲ್ಲಿಂದ್ರ ಅಲ್ಲಿ ಫುಲ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಮಂಟಪ ಐತೆ, ಅಲ್ಲಿ ತೋರಿಸ್ತೀವಿ. ಗಣಪತಿನೂ ರೆಡಿ ಆಗ್ತಿರುತ್ತೆ, ಸೈಡ್ ಗಣಪತಿ ರೆಡಿ ಆಗ್ತಿರ್ತಾವ. ಹೋದ ವರ್ಷ ಎಲ್ಲ ಎರಡು ವರ್ಷದಿಂದ ಫುಲ್ ಇಲ್ಲೆಲ್ಲ DJ ಫುಲ್ ಇತ್ತು. ಇವಾಗ ಕಡಿಮೆ ಮಾಡ್ಯಾರು. ಇವಾಗ ಸ್ವಲ್ಪ ಪರ್ಮಿಷನ್ ರೀಸನ್ನಿಂದ ಕಡಿಮೆ ಆಗೈತಿ. ಬಟ್ ಸ್ಟಿಲ್ ಏನಂತ ಕ್ರೇಜ್ ಅಷ್ಟೇ ಜನರಿಗೆ. ಇನ್ನೂ ಆದ್ರೂ ಜನ ಸಿಕ್ಕಾಪಟ್ಟೆ ನೋಡಕ್ಕೆ ಬಂದಿರ್ತಾರೆ. ದೊಡ್ಡ ಗಣಪತಿ ಐತಿ, ಆದ್ರೆ ಫುಲ್ ಮೇಡಪ್ ಅಪ್ ಎಲ್ಲ ಮಣ್ಣಿನಲ್ಲೇ ಐತಿದ. ಎಲ್ಲನೂ POP ಮಾಡಿರ್ತಾರೋ. ಇದು ಫುಲ್ ಮಣ್ಣು ಅಂದ್ರೆ ಮಣ್ಣು ಐತಿ. ಹೋಗಿ ತೋರಿಸ್ತೀನಿ ನಿಮ್ಗೆ ಗೈಸ್. ಇಲ್ಲೇ ಐತಿ ಮಂಟಪ, ತೋರಿಸ್ತೀನಿ. ಇಲ್ಲ ಮಂಟಪ ಈ ಥರ ರೆಡಿ ಮಾಡ್ಯಾರ. ಇವತ್ತು ಮಂಟಪ ಅಲ್ಲಿ ಹಿಂದೆ ಗಣಪತಿ ಇಟ್ಟಾರ. ಶುಗುನ್ ಹಿಂಗೆ ಶುಗುನ್ ಅಂದ್ರೆ ಹಿಂಗೆ ಶುಗುನು ಬೇಡ, ಹಿಂಗೆ ಬೇಡ, ಈ ಕಡೆ ಮುಂದೆ ಶುಗುನ್. ಗೈಸ್ ಇನ್ನೂ 20 ದಿವಸ ಐತಿ. ಈಗ ಎಷ್ಟು ಜನ ನೋಡಕ್ಕೆ ಬಂದಿರ್ತಾರೆ ನೋಡಕ್ಕೆ ಬರ್ರಿ, ತೋರಿಸ್ತೀನಿ. ಇಲ್ಲಿ ಜನ ಬಂದು ಹೊಂಟಿರ್ತಾರು ಅವಾಗ. ಇದ್ರದ್ದೊಂದು ಸಿನಿಮ್ಯಾಟಿಕ್ ಹಾಕ್ತೀನಿ ನಿಮ್ಗೆ. ಇಲ್ಲೇ ಐತಿ ಫುಲ್ ಮರಳು ಅಂತಂದ್ರೆ ಫುಲ್ ಮರಳೇ ಮಾಡಿರ್ತಾರು. ಬರೀ ಡೌಗಳಿಂದ ನೋಡಿ ಮರಳು ಅನ್ನತ್ತೀನಿ ನಾನು. ಮರಳೆಲ್ಲ ಫುಲ್ ಮಣ್ಣಿಂದ ನೋಡಿ, ಫುಲ್ ಮಣ್ಣಿಂದ ಅಷ್ಟಕ್ಕಷ್ಟು ಹಿಂಗೆ ಮಾಡಿದ್ರೆ ಗೈಸ್. ಇದಿನ್ನೂ ಮೂರ್ತಿ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ ನಂತರ ಅಲ್ಲಿ ಕುಣಿಸ್ತಾರೆ. ಅದಾದ ನಂತರ ಓಪನಿಂಗ್ ಸೆರೆಮನಿ ಇರುತ್ತಲ್ಲ, ಅದಾದ ನಂತರ ಆಗಮನ ಇರುತ್ತೆ. 11ನೇ ದಿವಸ ಕ್ರೇಜಿ ಅಷ್ಟೇ, ಫುಲ್ ಕ್ರೇಜ್ ಇರುತ್ತೆ. ಸೊ ಇದಾಗಿತ್ತು ನಮ್ದು ಮರಾಠ ಗಲ್ಲಿದ ಗಣಪತಿ. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಜಸ್ಟ್ ಯೂಟ್ಯೂಬ್ದಾಗ ಮರಾಠ ಗಲ್ಲಿ ಗಣಪತಿ 11th ಡೇ ವಿಸರ್ಜನೆ ಅಂತ ಹೊಡೀರಿ, ನಿಮಗೆಲ್ಲ ಸಿಗುತ್ತಾ. ಸೊ ಬಾಯ್.